ಎಲ್ರಿಗೂ ನಮಸ್ಕಾರ. ಬನ್ನಿ ಫೆಬ್ರವರಿ 7, 2026ರ ದಿನದ ಪ್ರಮುಖ ವಿದ್ಯಮಾನಗಳನ್ನೊಮ್ಮೆ ನೋಡೋಣ. ಇವತ್ತು ಸೈಬರ್ ವಂಚನೆಯಿಂದ ಹಿಡಿದು ನಮ್ಮ ಹುಡುಗರ ಕ್ರಿಕೆಟ್ ವಿಶ್ವಕಪ್ ಗೆಲುವಿನವರೆಗೂ ಹೀಗೆ ಹಲವಾರು ಇಂಟ್ರೆಸ್ಟಿಂಗ್ ಸುದ್ದಿಗಳಿವೆ. ಸರಿ, ಇವತ್ತಿನ ನಮ್ಮ ಚರ್ಚೆಯಲ್ಲಿ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಹೀಗೆ ಎರಡೂ ವಿಭಾಗಗಳ ಸುದ್ದಿಗಳನ್ನ ನೋಡೋಣ. ಹಾಗಿದ್ರೆ ಮೊದಲಿಗೆ ನಮ್ಮ ದೇಶದ ಪ್ರಮುಖ ಬೆಳವಣಿಗೆಗಳೊಂದಿಗೆ ಶುರು ಮಾಡೋಣ. ಮೊದಲನೇ ಸುದ್ದಿ ಸೈಬರ್ ವಂಚನೆಗೆ ಒಳಗಾದವರಿಗೆ ಸಂಬಂಧಿಸಿದ್ದು. ನೋಡಿ, ಭಾರತೀಯ ರಿಸರ್ವ್ ಬ್ಯಾಂಕ್ ಅಂದ್ರೆ RBI ತನ್ನ ಇತ್ತೀಚಿನ ವಿತ್ತೀಯ ನೀತಿ ಪರಾಮರ್ಶದಲ್ಲಿ ಒಂದು ತುಂಬಾನೇ ಮಹತ್ವದ ನಿರ್ಧಾರವನ್ನ ಪ್ರಕಟಿಸಿದೆ. ಅದೇನೆಂದ್ರೆ, ಡಿಜಿಟಲ್ ಫ್ರಾಡ್ ಅಥವಾ ಆನ್ಲೈನ್ ವಂಚನೆಗೆ ಒಳಗಾದವರಿಗೆ ಪರಿಹಾರ ನೀಡೋಕೆ ಮುಂದಾಗಿದೆ. ಈಗಂತೂ ಸೈಬರ್ ವಂಚನೆಗಳು ತುಂಬಾನೇ ಹೆಚ್ಚಾಗಿವೆ ಅಲ್ವಾ? ಇದಕ್ಕೆಲ್ಲ ಕಡಿವಾಣ ಹಾಕೋಕೆ ಮತ್ತು ಸಂತ್ರಸ್ತರಿಗೆ ಸಹಾಯ ಮಾಡೋಕೆ RBI ಒಂದು ಹೆಜ್ಜೆ ಮುಂದಿಟ್ಟಿದೆ. ವಂಚನೆಗೆ ಒಳಗಾದವರಿಗೆ ಒಂದು ಬಾರಿಯ ಪರಿಹಾರವಾಗಿ ಗರಿಷ್ಠ 25,000 ರೂಪಾಯಿಗಳನ್ನು ನೀಡಲು ನಿರ್ಧರಿಸಿದೆ. ಸರಿ, ಹಾಗಿದ್ರೆ ಈ ಪರಿಹಾರದ ಮಾನದಂಡ ಏನು, ಇದು ಹೇಗೆ ಕೆಲಸ ಮಾಡುತ್ತೆ ಅಂತ ನೋಡೋಣ. ಒಂದು ವೇಳೆ ವಂಚನೆಯ ಮೊತ್ತ 25,000 ರೂಪಾಯಿಗಿಂತ ಕಡಿಮೆ ಇದ್ರೆ ಅದರಲ್ಲಿ 85% ಹಣವನ್ನ ವಾಪಸ್ ಪಾವತಿಸಲಾಗುತ್ತೆ. ಒಂದು ವೇಳೆ ನಷ್ಟದ ಮೊತ್ತ ಇದಕ್ಕಿಂತ ಜಾಸ್ತಿ ಇದ್ರೂ ಕೂಡ ಗರಿಷ್ಠ ಪರಿಹಾರ ಸಿಗೋದು 25,000 ರೂಪಾಯಿ ಮಾತ್ರ. ಇನ್ನು ಈ ಹಣವನ್ನ ಠೇವಣಿದಾರರ ಶಿಕ್ಷಣ ಮತ್ತು ಜಾಗೃತಿ ನಿಧಿ ಅಂದ್ರೆ DE ಫಂಡಿಂದ ಕೊಡ್ತಾರೆ. ಅಂದಾಗೆ ಈ ನಿಧಿ ಅಂದ್ರೆ ಬ್ಯಾಂಕ್ಗಳಲ್ಲಿ ಯಾರೂ ಕ್ಲೇಮ್ ಮಾಡದೆ ಉಳಿದಿರುವ ಹಣ. ಇದನ್ನ ಸಾರ್ವಜನಿಕರ ಜಾಗೃತಿಗೆ ಬಳಸಲಾಗುತ್ತೆ. ಇನ್ನು RBIನ ಮತ್ತೊಂದು ಪ್ರಮುಖ ಘೋಷಣೆ ಕಡೆ ಗಮನ ಹರಿಸೋಣ. ಇದರಲ್ಲಿ ಸಣ್ಣಪುಟ್ಟ ಉದ್ಯಮಗಳಿಗೆ ನೀಡೋ ಸಾಲದ ಮಿತಿಯನ್ನ ಗಣನೀಯವಾಗಿ ಹೆಚ್ಚಿಸಲಾಗಿದೆ. ಅಷ್ಟೇ ಅಲ್ಲ, ಬೇರೆ ಕೆಲವು ಪ್ರಮುಖ ದರಗಳ ಬಗ್ಗೆನೂ ಪ್ರಕಟಣೆ ಹೊರಡಿಸಿದ್ದಾರೆ. ಇಲ್ಲಿ ಅತಿ ಮುಖ್ಯವಾಗಿ ಗಮನಿಸಬೇಕಾದ ಅಂಶ ಅಂದ್ರೆ MSMEಗಳಿಗೆ ಅಂದ್ರೆ ಅತಿ ಸಣ್ಣ ಮತ್ತು ಸಣ್ಣ ಉದ್ಯಮಗಳಿಗೆ ಯಾವುದೇ ಗ್ಯಾರಂಟಿ ಅಥವಾ ಭದ್ರತೆ ಇಲ್ಲದೆ ಕೊಡುವ ಸಾಲದ ಮಿತಿಯನ್ನ ಈಗ ಡಬಲ್ ಮಾಡಿದ್ದಾರೆ. ಹೌದು, ಮೊದಲು 10 ಲಕ್ಷ ಇದ್ದಿದ್ದು ಈಗ 20 ಲಕ್ಷ ರೂಪಾಯಿಗೆ ಏರಿಕೆಯಾಗಿದೆ. ಇದು ನಮ್ಮ ದೇಶದ ಸಣ್ಣ ಉದ್ಯಮಿಗಳಿಗೆ ಒಂದು ದೊಡ್ಡ ಬೂಸ್ಟ್ ಕೊಡುತ್ತೆ ಅನ್ನೋ ನಿರೀಕ್ಷೆ ಇದೆ. ಈ ವಿತ್ತೀಯ ನೀತಿಯಲ್ಲಿನ ಬೇರೆ ಪ್ರಮುಖ ನಿರ್ಧಾರಗಳನ್ನು ನೋಡೋದಾದ್ರೆ, ರೆಪೋ ದರವನ್ನ 5.25ರಲ್ಲೇ ಸ್ಥಿರವಾಗಿ ಇಟ್ಟಿದ್ದಾರೆ. ಇದರ ಅರ್ಥ ಸದ್ಯಕ್ಕೆ ಲೋನ್ಗಳ ಮೇಲಿನ ಬಡ್ಡಿ ದರದಲ್ಲಿ ಅಂತಹ ದೊಡ್ಡ ಬದಲಾವಣೆ ಆಗುವುದಿಲ್ಲ. ಇದರ ಜೊತೆಗೆ ರೈತರಿಗೆ ಅನುಕೂಲ ಮಾಡಿಕೊಡೋಕೆ ಕಿಸಾನ್ ಕ್ರೆಡಿಟ್ ಕಾರ್ಡ್ನ ಅವಧಿಯನ್ನ 6 ವರ್ಷಕ್ಕೆ ವಿಸ್ತರಿಸೋ ಪ್ರಸ್ತಾಪವನ್ನು ಇಡಲಾಗಿದೆ. ಸರಿ, ಆರ್ಥಿಕ ಸುದ್ದಿಗಳಾಯ್ತು. ಈಗ ಸಾಮಾಜಿಕವಾಗಿ ತುಂಬಾನೇ ಮಹತ್ವ ಪಡೆದ ಒಂದು ನ್ಯಾಯಾಂಗದ ತೀರ್ಪಿನ ಕಡೆಗೆ ಹೋಗೋಣ. ಸುಪ್ರೀಂ ಕೋರ್ಟ್ ಒಂದು ಐತಿಹಾಸಿಕ ತೀರ್ಪು ನೀಡಿದೆ. 30 ವಾರಗಳ ಗರ್ಭಿಣಿಯಾಗಿದ್ದ 17 ವರ್ಷದ ಬಾಲಕಿಗೆ ಗರ್ಭಪಾತ ಮಾಡಿಸಿಕೊಳ್ಳಲು ಅನುಮತಿ ಕೊಟ್ಟಿದೆ. ಈ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಹೇಳಿರೋ ಮಾತು ತುಂಬಾನೇ ಸ್ಪಷ್ಟವಾಗಿದೆ ನೋಡಿ. ಯಾವುದೇ ಮಹಿಳೆ ಅಥವಾ ಬಾಲಕಿಯನ್ನ ಅವಳ ಇಚ್ಛೆಗೆ ವಿರುದ್ಧವಾಗಿ ಗರ್ಭ ಧರಿಸುವಂತೆ ಅಥವಾ ಗರ್ಭಾವಸ್ಥೆಯನ್ನ ಮುಂದುವರಿಸುವಂತೆ ಬಲವಂತ ಮಾಡೋ ಹಾಗಿಲ್ಲ ಅಂತ ಖಡಾಖಂಡಿತವಾಗಿ ಹೇಳಿದೆ. ಇಲ್ಲಿ ಬಾಲಕಿಯ ಹಕ್ಕು ಮತ್ತು ಮಾನವೀಯತೆಯನ್ನೇ ಮುಖ್ಯವಾಗಿ ಪರಿಗಣಿಸಿ ಈ ನಿರ್ಧಾರವನ್ನ ಕೈಗೊಳ್ಳಲಾಗಿದೆ. ಮುಂದಿನ ಸುದ್ದಿ ನಮ್ಮ ದೇಶದ ರಕ್ಷಣಾ ಸಾಮರ್ಥ್ಯಕ್ಕೆ ಸಂಬಂಧಿಸಿದ್ದು. ಭಾರತವು ತನ್ನ ಬತ್ತಳಿಕೆಯಲ್ಲಿರುವ ಅಗ್ನಿ-3 ಬ್ಯಾಲಿಸ್ಟಿಕ್ ಕ್ಷಿಪಣಿಯನ್ನ ಯಶಸ್ವಿಯಾಗಿ ಪರೀಕ್ಷೆ ನಡೆಸಿದೆ. ಈ ಪರೀಕ್ಷೆ ನಡೆದಿದ್ದು ಒಡಿಶಾದ ಬಾಲೇಶ್ವರ ಕರಾವಳಿಯಲ್ಲಿ. ಅಂದಾಗೆ ಈ ಅಗ್ನಿ-3 ಕ್ಷಿಪಣಿ ಭೂಮಿಯಿಂದ ಭೂಮಿಗೆ ಚಿಮ್ಮುವ ಸಾಮರ್ಥ್ಯ ಹೊಂದಿದೆ. ಇನ್ನು ಇದರ ಸ್ಪೆಷಾಲಿಟಿ ಏನ್ ಗೊತ್ತಾ? ಇದು 3,000 ಕಿಲೋಮೀಟರ್ಗಿಂತಲೂ ಹೆಚ್ಚು ದೂರದಲ್ಲಿರೋ ಟಾರ್ಗೆಟ್ ಅನ್ನ ಹೊಡೆದುರುಳಿಸಬಲ್ಲದು. ಅಷ್ಟೇ ಅಲ್ಲ, 1.5 ಟನ್ ತೂಕದ ಸ್ಫೋಟಕಗಳನ್ನ ಹೊತ್ತೊಯ್ಯೋ ಕೆಪಾಸಿಟಿ ಕೂಡ ಇದಕ್ಕಿದೆ. ಮತ್ತೊಮ್ಮೆ ಆರ್ಥಿಕತೆಯ ವಿಚಾರಕ್ಕೆ ಬರೋಣ. ಭಾರತೀಯ ರಿಸರ್ವ್ ಬ್ಯಾಂಕ್ ಈ ಹಣಕಾಸು ವರ್ಷಕ್ಕೆ ದೇಶದ GDP ಬೆಳವಣಿಗೆಯ ದರವನ್ನ ಪರಿಷ್ಕರಿಸಿದೆ. ಇದೊಂದು ಆಶಾದಾಯಕ ಮುನ್ಸೂಚನೆಯಂತಾನೆ ಹೇಳ್ಬೋದು. ಈ ಅಂಕಿಅಂಶಗಳನ್ನು ನೋಡಿದ್ರೆ ಭಾರತದ ಆರ್ಥಿಕತೆ ನಾವು ಅಂದುಕೊಂಡಿದ್ದಕ್ಕಿಂತ ಉತ್ತಮವಾಗಿಯೇ ಚೇತರಿಸಿಕೊಳ್ತಿದೆ ಅನ್ನೋದು ಸ್ಪಷ್ಟವಾಗುತ್ತೆ. ನೋಡಿ, RBI ಪ್ರಸಕ್ತ ವರ್ಷದ ಬೆಳವಣಿಗೆ ಅಂದಾಜನ್ನ 7.4ಕ್ಕೆ ಏರಿಸಿದೆ. ಅಷ್ಟೇ ಅಲ್ಲ, ಮುಂದಿನ ಹಣಕಾಸು ವರ್ಷದ ಮೊದಲ 2 ತ್ರೈಮಾಸಿಕಗಳಲ್ಲೂ ಕೂಡ ಒಂದು ಸ್ಥಿರವಾದ ಬೆಳವಣಿಗೆಯನ್ನು ನಿರೀಕ್ಷೆ ಮಾಡಲಾಗಿದೆ. ಸರಿ, ಈಗ ಭಾರತೀಯ ರೈಲ್ವೆ ಕಡೆಗೆ ಹೋಗೋಣ. ಕೇಂದ್ರ ರೈಲ್ವೆ ಸಚಿವರು ಇಲಾಖೆಯ ಆರ್ಥಿಕ ಸ್ಥಿತಿಗತಿ ಹಾಗೂ ಬೇರೆ ಬೇರೆ ರಾಜ್ಯಗಳಿಗೆ ಎಷ್ಟು ಅನುದಾನ ಹಂಚಿಕೆಯಾಗಿದೆ ಅನ್ನೋ ವಿವರಗಳನ್ನು ಬಿಡುಗಡೆ ಮಾಡಿದ್ದಾರೆ. ಈ ರಾಜ್ಯವಾರು ಅನುದಾನ ಹಂಚಿಕೆಯನ್ನು ನೋಡೋದಾದ್ರೆ ಮಹಾರಾಷ್ಟ್ರಕ್ಕೆ ಅತಿ ಹೆಚ್ಚು ಅನುದಾನ ಸಿಕ್ಕಿದೆ, ಸುಮಾರು 24,000 ಕೋಟಿ ರೂಪಾಯಿ. ಅದಾದ ನಂತರದ ಸ್ಥಾನಗಳಲ್ಲಿ ಉತ್ತರ ಪ್ರದೇಶ್ ಮತ್ತು ಗುಜರಾತ್ ಇವೆ. ಇನ್ನು ನಮ್ಮ ಕರ್ನಾಟಕಕ್ಕೆ ಈ ಬಾರಿ 7,748 ಕೋಟಿ ರೂಪಾಯಿಗಳನ್ನು ಹಂಚಿಕೆ ಮಾಡಲಾಗಿದೆ.
ರೈಲ್ವೆ ಇಲಾಖೆಗೆ ಇಷ್ಟೊಂದು ಬಜೆಟ್ ಇರುತ್ತಲ್ಲ, ಅದರಲ್ಲಿ ದೊಡ್ಡ ಪಾಲು ಎಲ್ಲಿಗೆ ಖರ್ಚಾಗುತ್ತೆ ಅನ್ನೋ ಪ್ರಶ್ನೆ ಬರಬಹುದು. ಆಶ್ಚರ್ಯ ಅಂದ್ರೆ ಅದರ ಬಹುಪಾಲು ಅಂದ್ರೆ ಸುಮಾರು 1.83 ಲಕ್ಷ ಕೋಟಿ ರೂಪಾಯಿ ಕೇವಲ ಸಿಬ್ಬಂದಿಯ ವೇತನ ಮತ್ತು ನಿವೃತ್ತರ ಪಿಂಚಣಿಗೆ ಹೋಗುತ್ತೆ. ಇದು ಇಲಾಖೆಯ ಅತಿ ದೊಡ್ಡ ಆರ್ಥಿಕ ಜವಾಬ್ದಾರಿಗಳಲ್ಲೇ ಒಂದು. ಇಲ್ಲಿಗೆ ರಾಷ್ಟ್ರೀಯ ಸುದ್ದಿಗಳು ಮುಗಿದವು. ಬನ್ನಿ ಈಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿನ ಕೆಲವು ಪ್ರಮುಖ ಬೆಳವಣಿಗೆಗಳ ಕಡೆ ಗಮನ ಹರಿಸೋಣ. ಕ್ರೀಡಾ ಲೋಕದಿಂದ ಒಂದು ಸಿಹಿ ಸುದ್ದಿ ಬಂದಿದೆ. 19 ವರ್ಷದೊಳಗಿನವರ ಕ್ರಿಕೆಟ್ ವಿಶ್ವಕಪ್ ಫೈನಲ್ ಪಂದ್ಯದಲ್ಲಿ ನಮ್ಮ ಭಾರತ ತಂಡ ಇಂಗ್ಲೆಂಡ್ ವಿರುದ್ಧ ಭರ್ಜರಿ ಜಯವನ್ನ ಸಾಧಿಸಿದೆ. ಇದು ನಿಜಕ್ಕೂ ಒಂದು ಐತಿಹಾಸಿಕ ಕ್ಷಣ ಅಂತಾನೆ ಹೇಳ್ಬೇಕು. ಯಾಕಂದ್ರೆ ಭಾರತ ತಂಡ ದಾಖಲೆಯ 6ನೇ ಬಾರಿಗೆ ಅಂಡರ್-19 ವಿಶ್ವಕಪ್ ಚಾಂಪಿಯನ್ ಆಗಿದೆ. ಹರಾರೆಯಲ್ಲಿ ನಡೆದ ಫೈನಲ್ನಲ್ಲಿ ಇಂಗ್ಲೆಂಡ್ ತಂಡವನ್ನ ಬರೋಬ್ಬರಿ 100 ರನ್ಗಳಿಂದ ಮಣಿಸಿ ನಮ್ಮ ಹುಡುಗರು ಕಪ್ ಎತ್ತಿದ್ದಾರೆ. ಈ ಭರ್ಜರಿ ಗೆಲುವಿನ ಹೀರೋ ಯಾರು ಗೊತ್ತಾ? ಕೇವಲ 14 ವರ್ಷದ ಹುಡುಗ ವೈಭವ್ ಸೂರ್ಯವಂಶಿ. ಅವರ ಸಾಧನೆ ಕೇಳಿದ್ರೆ ನಿಜಕ್ಕೂ ಬೆರಗಾಗತ್ತೆ. ಈ ಟೂರ್ನಿಯಲ್ಲಿ ಶತಕ ಬಾರಿಸಿದ ಅತಿ ಕಿರಿಯ ಆಟಗಾರ ಇವರು. ಫೈನಲ್ನಲ್ಲಿ ಕೇವಲ 80 ಬಾಲ್ನಲ್ಲಿ 175 ರನ್ಗಳ ಸ್ಫೋಟಕ ಬ್ಯಾಟಿಂಗ್, ಒಂದೇ ಇನ್ನಿಂಗ್ಸ್ನಲ್ಲಿ ಬರೋಬ್ಬರಿ 15 ಸಿಕ್ಸರ್ಗಳು. ಈ ಅದ್ಭುತ ಆಟಕ್ಕಾಗಿಯೇ ಅವರಿಗೆ ಪಂದ್ಯಶ್ರೇಷ್ಠ ಮತ್ತು ಸರಣಿಶ್ರೇಷ್ಠ 2 ಪ್ರಶಸ್ತಿಗಳು ಸಿಕ್ಕಿವೆ. ಹಾಗಿದ್ರೆ ಇವತ್ತು ನಾವು ಚರ್ಚೆ ಮಾಡಿದ ಈ ಎಲ್ಲ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ವಿಷಯಗಳು ಹಲವು ಆಯಾಮಗಳನ್ನು ಹೊಂದಿವೆ. ಸೈಬರ್ ಸುರಕ್ಷತೆಯಿಂದ ಹಿಡಿದು ನಮ್ಮ ಯುವಕರ ಕ್ರೀಡಾ ಸಾಧನೆಯವರೆಗೆ ಈ ಎಲ್ಲ ಬೆಳವಣಿಗೆಗಳು ನಮ್ಮ ಸಮಾಜದ ಮೇಲೆ ಹೇಗೆ ಪರಿಣಾಮ ಬೀರ್ಬೋದು ಅಂತ ಒಮ್ಮೆ ಯೋಚಿಸಬೇಕಾದ ವಿಚಾರ. ಇವತ್ತಿನ ಈ ವಿಶ್ಲೇಷಣೆಯನ್ನ ವೀಕ್ಷಿಸಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ.